ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MIS ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ನಮ್ಮ KN ರಾಜಣ್ಣ ಅವರಂತೆ ಒಂದು ಮಾತು ಮಾತಾಡಿದ್ರೆ ದೊಡ್ಡ ಚರ್ಚೆ ಆಗ್ತಾ ಇದೆ. ಕ್ರಾಂತಿ ಆಗ್ತದೆ, ಸೆಪ್ಟೆಂಬರ್ನಲ್ಲೇ ಬದಲಾವಣೆ ಆಗ್ತದೆ, ಸರ್ಕಾರದಲ್ಲಿ ಆಗಿರ್ಬೋದು, ಪಕ್ಷದಲ್ಲಿ ಆಗಿರ್ಬೋದು. ಏನೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ದಿಂದಾಗಿ ವಿಶೇಷವಾಗಿ ದೊಡ್ಡ ಗದ್ದಲ ಆಗ್ಬೋದೇನು. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಅಲ್ಲಿಗೆ ಎರಡೂವರೆ ವರ್ಷ ಆಗ್ತದೆ. ಏನು ಬದಲಾವಣೆ ಆಗ್ತದನ, ಬದಲಾವಣೆ ಅಥವಾ ಕಂಟಿನ್ಯೂಸ್ ಉಳಿತದ ಇದು ಗೊತ್ತಿಲ್ಲ. ಬಟ್ ಕ್ರಾಂತಿ ಆಗ್ತದೆ. ಕ್ರಾಂತಿ ಅಂದರೆ ಏನು, ಭಾಳ ದೊಡ್ಡ ಬದಲಾವಣೆ ಅಂತೇಳಿ. ಇರಲಿ ಆಗಲಿ, ಏನಾಗ್ತದೆ, ಭಾಳ ಅಂದರೆ ಕಾಂಗ್ರೆಸ್ ಬಿದ್ದು ಸರ್ಕಾರ ಬಿದ್ದು ಹೋಗ್ಬೋದು, ಬಡಿ ಎದ್ದು ಹೋಗ್ಬೋದು, ಅದರಿಂದ ಯಾರಿಗೇನೂ ಇಲ್ಲ. ಕ್ರಾಂತಿ ಆದರೆ ಅಲ್ಲಿ ಕಾಂಗ್ರೆಸ್ಗೆ ಎಲ್ಲ ಕ್ರಾಂತಿ ಆಗ್ತದೆ, ಜನರಿಗೆ ಕ್ರಾಂತಿ ಪ್ರಶ್ನೆ ಇಲ್ಲ. ಆ ಮಾತು ಬೇರೆ. ಯಾಕೆಂದರೆ ಈ ಕ್ರಾಂತಿ ಅಂದರೆ ಬದಲಾವಣೆ ಒಮ್ಮಿಂದ ಸಡನ್ನಾಗಿ. ಈಗಿರೋ ಕ್ರಾಂತಿ ಅಂದರೆ DK ಅವರನ್ನು ಸಿದ್ದರಾಮಯ್ಯ ಬಿಟ್ಟು ಒಮ್ಮೆ ಮತ್ತೊಬ್ಬರು ಬೇರೆ ಯಾರಾದ್ರು ಚೀಫ್ ಮಿನಿಸ್ಟರ್ ಆಗ್ತಾರ ಅಂದಾಗ ಮಾತ್ರ ಕ್ರಾಂತಿ ಅನ್ಬೋದು ನಾವು ಕಾಂಗ್ರೆಸ್ ದೃಷ್ಟಿ ಇಟ್ಕೊಂಡು. ಯಾಕೆಂತಂದರೆ ಸಿದ್ದರಾಮಯ್ಯನವರಂದು 2.5 ವರ್ಷ ಆದ ಬಿಡುವುದಿಲ್ಲ ಅಂತ ರಜಿಟಾಗಿ ಕೂತ್ಕೊಂಡ್ಬಿಟ್ಬಿಟ್ಟಿದ್ದಾರೆ. DK ಅವರು ನಾನು ಹಾಗೆ ಆಗ್ತೀನಿ, ಆದರೆ ಸಿದ್ದರಾಮಯ್ಯ ಬೆನ್ನು ಬಿಡುವುದಿಲ್ಲ ಅಂತ ಅವ್ರು ಕುಳ್ಕೊಂಡಿದ್ದಾರೆ. ಅದೇ ಕಾರಣ ಸತೀಶ್ ಅವರು, ನಮ್ಮ ಗುರುಗಳಪ್ಪ ಅವರು, ಸಿದ್ದರಾಮಯ್ಯನವರು ಅವ್ರು ಬದಲಾಯಿಸಬೇಕಾಗಿಲ್ಲ, 2028ರಲ್ಲಿ ಆಗ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಏನು ಕ್ರಾಂತಿ ಅಂದ್ರೆ ರಾಜಣ್ಣವ್ರ ದೃಷ್ಟಿಯಲ್ಲಿ ಕ್ರಾಂತಿ ಅಂದರೆ ಏನಪ್ಪ ಅಂತಂದ್ರೆ DK ಕ್ಷೇಮವಾಗಿ ಹೋಗಿಲ್ಲ, ಸಿದ್ದರಾಮಯ್ಯ ಮುಂದುವರಿ ಹೋಗಿಲ್ಲ, ಒಬ್ಬರು ಹೊಸ ಮನುಷ್ಯ ಬರಬೇಕು, ಯಾರು ಏನು ಅನ್ನೋದು ಬಿಡಿಸಿ ಹೇಳಬೇಕಾಗಿಲ್ಲ. ಇದು ಕ್ರಾಂತಿ ಆಗ್ಬೋದು ಅನ್ನಬೋದಿಲ್ಲ ಇದೆಲ್ಲ. ಬಟ್ ಅದು ಆಗ್ತದೆ ಅನ್ನುವಂಥದ್ದು. ಯಾಕಂದರೆ ಪಾರ್ಟಿ ದೃಷ್ಟಿಯಿಂದ ಮಾತಾಡ್ತಾ ಇದ್ದೇನೆ ನಾನು. ಕ್ರಾಂತಿ ಅಂದರೆ ಇಡೀ ದೇಶ ಬದಲಾಗ್ತದೆ, ರಾಜಕಾರಣ ಬದಲಾಗ್ತದೆ, ಅದು ಸಾಮಾಜಿಕ ವ್ಯವಸ್ಥೆ ಬದಲಾಗ್ತದೆ, ಅವೇನಾಗೋದಿಲ್ಲ. ಯಾಕಂದ್ರೆ ರಿಜಿಡ್ ಆಗಿಬಿಟ್ಟಿದ್ದಾವೆ, ಏನು ಬದಲಾವಣೆ ಮಾಡೋದು ಭಾಳ ಕಷ್ಟ ಅದ. ಯಾಕಂದರೆ ಇಲ್ಲೇ ಕೇವಲ 10% ಜನ ಈ ದೇಶವನ್ನು ತಮ್ಮ ದುಡ್ಡಿನ ಆಧಾರ ಮೇಲೆ ಆಳ್ತಾ ಇದ್ದಾರೆ. ಈಗಾಗಲೇ ನಾವು ವಿಧಾನಸಭೆಯಲ್ಲಿ ಅದನ್ನು ನೋಡ್ತಾ ಇದ್ದೀವಿ. ಯಾಕೆಂದರೆ 224 ಜನ ನಮ್ಮ ವಿಧಾನಸಭೆ ಶಾಸಕರು, ಅವ್ರು ಯಾರೂ ಲಕ್ಷಾಧೀಶರಲ್ಲ, ಕೋಟ್ಯಾಧೀಶರನ್ನ ಅಂದರೆ ದುಡ್ಡು ಆಳ್ತದಂತ ಸ್ಪಷ್ಟ. ಇನ್ನು MP ಗಳು 543 ಮಂದಿ 49 ಮಂದಿ ಇದ್ದಾರೆ. ಅವರು ಅಲ್ಲೂ ಅದ ಪರಿಸ್ಥಿತಿ. ಅಲ್ಲಿ ಯಾರು ಲಕ್ಷಾಧೀಶರು MP ಇಲ್ಲ, ಎಲ್ಲರೂ ಕೋಟ್ಯಾಧೀಶರ. ಹೀಗಾಗಿ ಬಡವರ ನೋವು, ಸಂಕಟ, ಹಸಿವು ಇವೆಲ್ಲರೂ ಕೇವಲ ಬಾಯಿ ಮಾತಿನ ಉಳಿದ್ಬಿಟ್ಟಿದ್ದಾವೆ, ಬದಲಾಗುವುದಿಲ್ಲ. ಅಂಥ ಕ್ರಾಂತಿ ಅಂತ ಆಗೋ ಸಾಧ್ಯ ಭಾಳಷ್ಟು ರೇರೆಸ್ಟ್ ಆಫ್ ದ ರೇರ್. ಅದಾದರೆ ಕೇವಲ ಇಲ್ಲಿ OBC, ಇಲ್ಲಿ SC/ST ಮತ್ತು ರೈತರು ಇವರು ಕೂಡಿ ಒಕ್ಕಟ್ಟಿನಿಂದ ಬದಲಾವಣೆ ಮಾಡ್ಲಿಕ್ಕೆ ಹೊರಟ್ರೆ ಆಗ್ಬೋದೇನೋ. ಯಾಕಂದರೆ 90% ಜನ ಇದ್ದಾರೆ ಇವರು. ಈ 90% ಜನ ಒಕ್ಕಟ್ಟಿನಿಂದ ಯೋಗ್ಯರನ್ನು ಆಯ್ಕೆ ಮಾಡಬೇಕು. ಅಂದಾಗ ಕ್ರಾಂತಿ. ಇಲ್ಲಾಂದರೆ ಕ್ರಾಂತಿ ಸುಮ್ಮನೆ ಇವು ಅಧಿಕಾರಕ್ಕಾಗಿ ಕ್ರಾಂತಿ, ಅಧಿಕಾರ ಹಿಡಿಸೋಕೆ ಕ್ರಾಂತಿ ನಡೀತಾ ಇರ್ತವೆ, ಮತ್ತು ವ್ಯವಸ್ಥೆ ಇದೇ ರೀತಿ ಮುಂದುವರಿತಾ ಇರ್ತದೆ. ಹೀಗಾಗಿ ಅವರೇನು KN ರಾಜಣ್ಣವರು ಕ್ರಾಂತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಕ್ರಾಂತಿ ಅಂದರೆ ಇದು ಮೋಸ್ಟ್ಲಿ ಸಿದ್ದರಾಮಯ್ಯರನ್ನ ಬಿಟ್ಟ, DK ಅವ್ರನ್ನ ಬಿಟ್ಟ ಮತ್ತೊಬ್ಬರು ಯಾರೋ ಈ ನಾಡಿನ ಮುಖ್ಯಮಂತ್ರಿ ಆಗಬಹುದೇನೋ ಅನ್ನುವಂಥ ಒಂದು ಸಂಶಯ. ಆದರೆ ಅದು ಅಷ್ಟು ಸುಲಭ ಮಾತಲ್ಲ ಅನ್ನೋದು ಈಗಾಗಲೇ ಹಲವು ಸಲ ಅದನ್ನು ಮಾತಾಡಿದ್ವಿ. ಆದರೂ ಅದನ್ನು ಮಾತಾಡಿದ್ದಾರೆ. ಈಗಾಗಲೇ ಅವ್ರು ಶುರು ಮಾಡಿದಂತ ಹೇಳಿದ್ರು ಈ ಹಿಂದೆ ಯಾವುದು ಈ ಒಂದು ಹನಿ ಟ್ರ್ಯಾಪ್ ಬದಲಾಗಿ. ಆ ಸಂದರ್ಭದಲ್ಲೂ ಅವ್ರು ಕೊನೆಗೆ ಬಂದ ನಮ್ಮಲ್ಲೇ ಅದು ಇಲ್ಲ, ಇದು ಇಲ್ಲ, CCTV ಇಲ್ಲ, ಎಲ್ಲ ಹೋಗಿ ಅಂತೇಳಿ ಉಳ್ಕೊಂಡು ಹೋಗಿಬಿಟ್ರು. ಆರೋಪ ಮಾಡೋದು ಭಾಳ ಸುಲಭ, ಅದನ್ನು ಏನಪ್ಪ ಅಂದರೆ ಪ್ರೂವ್ ಮಾಡೋದು ಅಷ್ಟೇ ಕಷ್ಟದ ಕೆಲಸ. ಹೀಗಾಗಿ ಪಾಪ KN ರಾಜಣ್ಣವರು ಆ ಸಂದರ್ಭದಲ್ಲೇ ಸ್ವಲ್ಪ ಹಿನ್ನಡೆ ಅನುಭವಿಸಿದರು ಅನ್ನೋದು ಅಷ್ಟೇ ಸತ್ಯ. ಅದೇನಿರಲಿ, KN ರಾಜಣ್ಣರ ಮಾತಿನ ಪ್ರಕಾರ ಕ್ರಾಂತಿ ಅಂದರೆ ಮುಖ್ಯಮಂತ್ರಿ ಬದಲಾವಣೆ. ಸಿದ್ದರಾಮಯ್ಯ 2.5 ವರ್ಷ ನಂತರ ಬಿಡೋದಿಲ್ಲ, ಇಷ್ಟಂತ ಸಿದ್ಧ ಆಗಿದೆ ಈಗ. ಯಾಕಂದರೆ ಅದಕ್ಕಾಗಿ ಅವರು ಸಾಕಷ್ಟು ರಾಜಕೀಯ ನಾಟಕಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ತಾವು ಪೂರ್ತಿಯಾಗಿ ನಾನು ಈ 5 ವರ್ಷ ಮುಗಿಸ್ತಾನೆ ಅಂತ ಅನ್ನೋದು ಕನ್ಫರ್ಮ್ ಮಾಡಿದ್ದಾರೆ. ಹೀಗಾಗಿ DK ಅವರು ಭಾಳ ಒತ್ತಡ ಮಾಡ್ತಾ ಇಲ್ಲ. ಇತ್ತೀಚಿನ ದಿನದಲ್ಲೇ ಸಿದ್ದರಾಮಯ್ಯರ ಬೆನ್ನತ್ತಿದ್ದಾರೆ ಅವರಷ್ಟ. ಸಿದ್ದರಾಮಯ್ಯರ ನಂತರ ಯಾರು ನಾನಾ ಅನ್ನೋದು ತೋರಿಸ್ಕೊಳ್ತಾ ಇರ್ತಾರೆ. ಎಲ್ಲಿ ಹೋಗ್ತಾರೆ ಹೋಗ್ರಿ ಅವರ ಪರವಾಗಿ ಮಾತಾಡ್ತಾ ಇರ್ತಾರೆ. ಇವೆಲ್ಲ ಏನು ತೋರಿಸ್ತದೆ ಅಂತಂದ್ರೆ ಸಿದ್ದರಾಮಯ್ಯ ನಂತರ ಇನ್ನೊಬ್ಬರು ಜಾಗ ಬಿಟ್ಟು ಕೊಡುವಾಗಿಲ್ಲ. ಇದು ಸಿಂಪಲ್ ಪಾಲಿಸಿ, ಪೊಲಿಟಿಕಲ್ ಪಾಲಿಸಿ. ಯಾಕಂದರೆ ಸತೀಶ್ ಅವರು ಸಿದ್ದರಾಮಯ್ಯ ಭಾಳ ಬೇಕಾದಂಥವ್ರು, ಆದಷ್ಟು ಅವ್ರು ದೂರ ಇಡುವಂಥದ್ದು ಈ ಕೆಲಸವನ್ನು ಸಿಂಪಲ್ಲಾಗಿ ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಆದರೆ ಅದೇ ಕಾಲಕ್ಕೆ KN ರಾಜಣ್ಣ ಆಗಿರ್ಬೋದು ಅಥವಾ ನಮ್ಮ ಸತೀಶ್ ಅವರಾಗಿರ್ಬೋದು, ಪರಮೇಶ್ವರ್ ಅವರಂತೆ ನೋಡು ಏನಾದರೂ ಈ ಸದ್ದ ಪರಿವರ್ತನೆ ಹೋಗ್ಬೋದು ನನಗೆ ಅವಕಾಶ ಅನ್ನೋದು ಪರಮೇಶ್ವರ್ ಅವ್ರ ತರ್ಕ. ಹೀಗಾಗಿ ಒಂದಕ್ಕೊಂದು ತರ್ಕದ ಮೇಲೆ ಲೆಕ್ಕದ ಮೇಲೆ ಹೋಗ್ತಾ ಇದ್ದಾರೆ. ಆದರೆ ಯಾರಿಗೂ ಅಧಿಕಾರನ ಬಿಟ್ಟುಕೊಡಬೇಕು ಅನ್ನೋ ಯಾರಿಗೂ ಇಲ್ಲ. ಯಾಕಪ್ಪ ಅಂತಂದ್ರೆ ಈಗೇನಾದ್ರು DK ಅವರು ಕ್ರಾಂತಿ ಮಾಡಲಿಕ್ಕೆ ಹೋಗಿ ತಾನು ಮುಖ್ಯಮಂತ್ರಿ ಆಗೋ ಪ್ರಯತ್ನ ಮಾಡಿ ಸರ್ಕಾರ ಬಿದ್ದು ಹೋಗ್ತಂದ್ರೆ ಅಟ್ಲೀಸ್ಟ್ ಇವತ್ತು ಉಪಮುಖ್ಯಮಂತ್ರಿ ಇದ್ದಾರೆ, ಅಗದಿ ಸಾಫ್ಟ್ ಕಾರ್ನರ್ದಲ್ಲಿ ಇದ್ದಾರೆ, ದುಡ್ಡು ಮಾಡುವಂಥ ಕೇಂದ್ರಗಳು ಇದ್ದಾವೆ, ಬೆಳಗ್ನೂರು ಕೈಯಾಗದ, ನೀರಾವರಿ ಅವ್ರ ಕೈಯಾಗದ ಅಂದಾಗ ಅವ್ರು ಯಾಕೆ ಬಿಟ್ಕೊಡ್ತಾರೆ ಅದನ್ನು? ಅದಕ್ಕೆ ಸುಮ್ಮನೆ ಹೊಂಟಿ ಬಿಡೋದಪ್ಪ, ಹೊಂಟಿದ್ದಾರೆ ತೊಗೊಂಡು ಹೋಗ್ತಾಯಿದ್ದಾರೆ, ನಮ್ಮ ತೊಗೊಂಡು ಹೋಗ್ತಾರೆ ಅಂತೇಳಿ ಈ ದಿಸೆಯಲ್ಲೇ ಇದು
ಕಾಂಗ್ರೆಸ್ಸಿನ ವಸ್ತುಸ್ಥಿತಿ. ಇನ್ನು ಬಿ ಜೆ ಪಿ ಅಲ್ಲಿಯೂ ನಡೆದ ತಿಕ್ಕಾಟಗಳು ಇಲ್ಲಂತಲ್ಲ. ಅಧ್ಯಕ್ಷ ನಾನಪ್ಪ ಅಂತೇಳಿ ವಿಜೇಂದ್ರ ಅವರು ತಿಳ್ಕೊಂಡಿದ್ದಾರೆ. ನನಗೆ ಒಳ್ಳೇದಾಗ್ತದೆ, ನನಗೆ ಹಿರಿಯರು ಮಾಡ್ತಾರಂತೆ. ಆದರೆ ಅವ್ರ ಅಪ್ಪರ ಮೇಲೆ ಅವ್ರಷ್ಟು ಭರವಸೆ ಮತ್ತು ಅದಕ್ಕೆ ಹೈಕಮಾಂಡ್ ಬಗ್ಗೆನೂ ಅವ್ರಿಗೆ ಭರವಸೆ. ನನ್ನ ಬದಲು ಮಾಡೋದು ಅಷ್ಟು ಸುಲಭದ ಮಾತಲ್ಲ ಅನ್ನುವಂಥ ಮಾತನ್ನು. ಅದಕ್ಕೆ ಅಲ್ಲಿ ಏನಿಲ್ಲರಿ, ಹಂಗೆ ಮಾತಾಡ್ತಾ ಇರ್ತಾರೆ. ನನಗೆ ಒಳ್ಳೇದಾಗ್ತದೆ, ಒಳ್ಳೇದು ಮಾಡ್ತಾರೆ ಹೈಕಮಾಂಡ, ನನ್ನ ಮೇಲೆ ಜೀವ ಇದೆ, ನನ್ನ ಮುಂದುವರಿಸ್ತಾರೆ. ಎಲ್ಲ ಕಡೆ ಹೆಚ್ಚು ಕಡಿಮೆ ಇದ್ದವಲ್ಲ ಮುಂದುವರಿತಾ ಇದ್ದಾರೆ, ನಮ್ಮದು ಆಗ್ತದೆ ಅಂತೇಳಿ ಒಂದು ಹಾರಿಕೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಅದೇ ಕಾಲಕ್ಕೆ ನಮ್ಮ ಡಿ ವಿ ಸದಾನಂದ ಗೌಡರು ಇಲ್ಲರಿ, ಎಲ್ಲ ಅಂದ್ಕೊಂಡಂಗಿಲ್ಲ, ಬೂದಿ ಮುಚ್ಚಿದ ಕೆಂಡಿದ್ದಂಗದ, ಒಬ್ಬರೊಬ್ಬರು ಮುಚ್ಚೋದು ನಡೆದಿದ್ದೀವಿ ನಾವು ಅಷ್ಟೇ ವಿನಃ ಯಾವ ಬೇಗದ ಬೂದಿ ಯಾರೇ ಕೆಂಡು ಹೊರಗೆ ಬರ್ಬೋದು ಅಂತೇಳಿ ಅದು ನಮ್ಮಲ್ಲಿ ಭಿನ್ನ ಮತ ಅದ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ನಮ್ಮ ವಿಜೇಂದ್ರ ಅವರು ಎಷ್ಟು ಫಿಕ್ಸ್ ಆಗಿ, ಎಷ್ಟು ಒಂದು ನಿಶ್ಚಿತವಾಗಿ ನಾನಪ್ಪ ಮುಂದಿನ ಅಧ್ಯಕ್ಷ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೋ ಅಷ್ಟೇ ಅಲ್ಲೇ ಅವ್ರಿಗೂ ಆತಂಕಗಳಿದ್ದಾವಂತ. ಯಾಕಂದರೆ ಇತ್ತು ಒಂದು ಕಡೆ ಏನಪ್ಪ ಅಂದ್ರೆ ಭಿನ್ನರ ಬಣ ಅದು ನಿರಂತರವಾಗಿ ವಿರೋಧ ಮಾಡ್ತಾನೆ ಇದ್ದ ವಿಜೇಂದ್ರ ಅವರನ್ನು. ಮತ್ತು ತಟಸ್ಥವನ ಅವ್ರು ನಾವು ಆಗಬೇಕಪ್ಪ, ವಿ ಸೋಮಣ್ಣ ಆಯಿತು, ಇನ್ನೊಬ್ಬರಾಯಿತು, ಮತ್ತೊಬ್ಬರಾಯಿತು, ನಾವು ಪ್ರಯತ್ನ ಮಾಡ್ತಾಯಿದ್ವಿ, ನಾವೇ ಆಗಬಾರ್ದು ಅಧ್ಯಕ್ಷರು ಅಂತೇಳಿ. ಯಾಕಂದ್ರೆ ಈಗ ಯಾರು ಅಧ್ಯಕ್ಷರು ಇರ್ತಾರೆ, ಸಪೋಸ್ 2028ರಾಗ ಬಿ ಜೆ ಪಿನೇ ಸರ್ಕಾರ ಮಾಡೋ ಪ್ರಸಂಗ ಬಂತಂದ್ರೆ ಆಗ ನಾವು ಅದಕ್ಕೆ ನೋಡೋಣ ಅಂತೇಳಿ ವಿ ಸೋಮಣ್ಣ ಆಗಿರ್ಬೋದು, ಜೊತೆಗೆ ಜೊತೆಗಾರರು ಇನ್ನಷ್ಟು ಜನ ಕೂಡಿದ್ದಾರೆ, ಅವರೆಲ್ಲ ಕುಡ್ಕೊಂಡು ಮಾಡೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಇದು ಅಂದಷ್ಟು ಸುಲಭದ ಮಾತಲ್ಲ ಅಂತ ಈಗಾಗಲೇ ಹಿಂದಿನ ಎಪಿಸೋಡ್ಗಳಲ್ಲಿ ಸಾಕಷ್ಟು ಮಾತಾಡಿದ್ವಿ. ಯಾಕಂದರೆ ಯಡಿಯೂರಪ್ಪನವ್ರನ್ನ ಬಿಟ್ಟು ಬಿ ಜೆ ಪಿ ತನ್ನ ಸ್ವಬಲದ ಮೇಲೆ ಅಧಿಕಾರ ಹಿಡಿತೈತಿ ಅನ್ನೋದು ಇವತ್ತಿನ ಮಟ್ಟಿಗೆ ಹಗಲಿಗನಸೋದೊಂದು ಅಂಥ ನಾಯಕರು ಬಿ ಜೆ ಪಿಯಲ್ಲಿ ಯಾರಿಲ್ಲ. ಇದ್ದರೂ ಸಹಿತ ಅವ್ರ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಉತ್ತರ ಕರ್ನಾಟಕದ ಲಿಂಗಾಯತ ಹಿಡಿತವನ್ನು ಸಾಧಿಸಿದವರು ಯಡಿಯೂರಪ್ಪನವರು. ದಕ್ಷಿಣ ಕನ್ನಡಕ್ಕೆ ಬಂದಾಗ ಅಲ್ಲೇ ಬಿ ಜೆ ಪಿಯಲ್ಲಿ ಒಕ್ಕಲಿಗರ ನಾಯಕರು ಇಲ್ಲ. ಹೀಗಾಗಿಯೇ ಇದರಿಂದಾಗಿನ ಅಲ್ಲೇ JDS ಜೊತೆ ಗೆಳೆತನ ಮಾಡಿದ್ದಾರೆ. ಹಳೆ ಮೈಸೂರು ಭಾಗದಲ್ಲೇ ದೇವೇಗೌಡರು ಗೆಳೆತನ ಇಟ್ಕೊಂಡು ಅವರು HD ಕುಮಾರಸ್ವಾಮಿಗಳು ಒಕ್ಕಲಿಗರಿದ್ದಾರೆ. ಹೀಗಾಗಿ ಒಕ್ಕಲಿಗರಲ್ಲೇ ನಮ್ಮ ಬಿ ಜೆ ಪಿ ನಾಯಕರು ಇಲ್ಲ. ಆರ್ ಅಶೋಕ್ ಆಗಿರ್ಬೋದು ಅಥವಾ ಇನ್ನೊಬ್ಬರು ಅಶ್ವಥ್ ನಾರಾಯಣ ರೆಡ್ಡಿ ಮತ್ತಾರು ಬರ್ತಾರೆ ಅವರಲ್ಲೂ ಸಹಿತ ಅಂತ ಹೇಳ್ಕೊಳ್ಳುವಂಥ ಒಂದು ನಾಯಕತ್ವ ಇಲ್ಲ ಬಿ ಜೆ ಪಿಯಲ್ಲೇ. ಅದಕ್ಕಾಗಿ ಈಗೇನಿದ್ರು ಯಡಿಯೂರಪ್ಪನ ಮೇಲೆ ಡಿಫೆಂಡ್ ಬಿ ಜೆ ಪಿ. ಮತ್ತು ಯಾರ ಅನುಭವ ಆಗ್ಯದ, ಕೈ ಅನುಭವ ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ. ಯಾಕೆ 136 ಸೀಟ್ಗಳು ಕಾಂಗ್ರೆಸ್ಗೆ, ಅದು ನಮ್ಮ ಈ ದೇಶದ ಅತ್ಯಂತ ಪ್ರಮುಖ ನಾಯಕರು, ಜನಪ್ರಿಯ ನಾಯಕರು, ಗ್ಯಾರಂಟಿ ಕೊಡೋದಂತೆ ಗ್ಯಾರಂಟಿ ಕೊಟ್ಟಂಥವ್ರು ಮೋದಿಯವರ ನಾಯಕತ್ವದಲ್ಲ. ಅದು ಬಜರಂಗಿಂದ ಹೇಳೂ ಸಹಿತ ಅವರು ಗೆಲ್ಲಕ್ಕಾಗಲಿಲ್ಲ ಅನ್ನೋದನ್ನು ಮನವರಿಕೆ ಆಗಿದ್ದಕ್ಕಾಗಿ ಕರ್ನಾಟಕ ವಿಷಯ ಬಂದಾಗ ಯಡಿಯೂರಪ್ಪನವ್ರು ಮತ್ತಾರಿಲ್ಲ. ಯಡಿಯೂರಪ್ಪರು ಯಾರು ತೋರಿಸ್ತಾರೆ ಅವರ ಆ ಕಾರಣಕ್ಕೇ ಇವತ್ತು ಯತ್ನಾಳರು ಹೊರಗೆ ಹಾಕಿದ್ದಾರೆ. ಯತ್ನಾಳರ ಒಂದು ಧಳಿಕೆಗೆ ನಿಶ್ಚಿತವಾಗಿ ಯತ್ನಾಳರ ಅಧ್ಯಕ್ಷರು ಮಾಡಬೇಕಾಗಿತ್ತು ನಾವು. ಆದರೆ ಯತ್ನಾಳರ ಹಿಂದುತ್ವ ಆಗಲಿ ಮತ್ತೇನೂ ಆಗಲಿ ಅವುಗಳನ್ನು ಅವ್ರನ್ನ ದೂರ ಸರಿಸಿದ್ರು. ಈಗ ನಮ್ಮ ಮುಂದೆ ಸಾಕ್ಷಿಗಳಿದ್ದಾವೆ. ಹೀಗಾಗಿ ಬಿ ಜೆ ಪಿಯಲ್ಲೇ ವಿಜೇಂದ್ರ, ಕಾಂಗ್ರೆಸ್ನಲ್ಲೇ ಸಿದ್ದರಾಮಯ್ಯ ಇವರು ಮುಖ್ಯಮಂತ್ರಿಯಾಗಿ ಮುಂದಿರೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಅದೇ ಕಾಲಕ್ಕೆ ಇವರು ಎಲ್ಲೇ ನಮ್ಮ ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಮುಂದಿರೋ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಯಡಿಯೂರಪ್ಪನವರನ್ನು ದೂರ ಸರಿಸಿ ಮತ್ತೊಬ್ಬ ನಾಯಕ ಇಲ್ಲೇ ಬರುವುದು ಅಷ್ಟು ಸುಲಭ ಇಲ್ಲ. ಇರ್ಬೋದು, ನಾಯಕರು ಸಾಕಷ್ಟು ಇದ್ದಾರೆ. ಅವರೆಲ್ಲ ಒಕ್ಕಟ್ಟಾಗಿ ಒಬ್ಬರು ತಯಾರು ಮಾಡ್ಬೋದೇನೋ ಇಲ್ಲಂತಲ್ಲ. ಆದರೆ ಅಷ್ಟು ಸುಲಭವಾಗಿ ಹೈಕಮಾಂಡ್ ಅದನ್ನು ಬಿಟ್ಟು ಕೊಡೋದನ್ನು ಒಪ್ತಾರೋ ಅನ್ನೋದು ಈಗಿನ ಮಟ್ಟಿಗೆ ಸುಳ್ಳು ಅನ್ನಿಸ್ತದೆ. ವಿ ಸೋಮಣ್ಣವರು ಉತ್ತರ ಕರ್ನಾಟಕದಲ್ಲಿ ಯಾರಿಗೆ ಗೊತ್ತಿಲ್ಲಂಥ ಆಸಾಮಿ. ಹೀಗಾಗಿ ವಿ ಸೋಮಣ್ಣವರು ಆಯ್ಕೆ ಮಾಡೋದು ಅಷ್ಟೇ ಕಷ್ಟ ಅದ. ಅದರ ಜೊತೆಗೆ ಅವರ ಅಧ್ಯಕ್ಷರು ಮಾಡೋದು. ಇನ್ನು ಯತ್ನಾಳಂತ ಹೋಗಿಬಿಟ್ಟಿದ್ದಾರೆ. ಮತ್ತು ನಮ್ಮ ರಮೇಶ್ ಜಾರಕಿಹೊಳಿ ಅವರು ಉತ್ತರ ಕರ್ನಾಟಕದ ಒಂದಿಷ್ಟೇನೋ ಗೋಕಾಕ್ ಸುತ್ತಮುತ್ತ ಅಥವಾ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಸಿದ್ಧರಿದ್ದಾರೆ. ಅವ್ರಿಗೂ ಒಂದು ಲಿಮಿಟೇಷನ್ಸ್ ಅದ. ಕುಮಾರಸ್ವಾಮಿಗಳು ಅವರು ತಮ್ಮ ತಂದೆ ಇದ್ದಂಥ ಏರಿಯಾ ಸೊರಬ ಹೋಗಿರೋ ಅತ್ಯಂತ ಸ್ವಲ್ಪ ಹೆಸರಿದ್ದವರು ಇದ್ದಾರೆ. ಯಾರನ್ನೂ ತೊಗೊಂಡು ಒಂದು ಲಿಮಿಟೇಷನ್ಸ್ ಇದ್ದಾವೆ. ಯಡಿಯೂರಪ್ಪನವರ ಮಟ್ಟದ ನಾಯಕತ್ವ ಅಲ್ಲಿಲ್ಲ. ಯಡಿಯೂರಪ್ಪನವರು ತಮ್ಮ ಮಗನ ಬಿಟ್ಟು ಇನ್ನೊಬ್ಬರನ್ನ ಅಧ್ಯಕ್ಷರು ಮಾಡಿಸಿದ್ರೊಳಗೆ ಅವರು ಇಲ್ಲ. ಹೀಗಾಗಿ ಬಿ ಜೆ ಪಿಗೆ ಅನಿವಾರ್ಯವಾಗಿ ನಮ್ಮ ವಿಜೇಂದ್ರ ಅವರು ಮತ್ತು ಸಿದ್ದರಾಮಯ್ಯನವರು 2028ರವರೆಗೆ ಕಾಂಗ್ರೆಸ್ಸಿಗೆ ಇವರ ಮುಂದುವರಿತಾರೆ ಅನ್ನೋದು ಒಂದು ಬಹುತರ ಜನರ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನ್ರಿ? ಇದು ಸರಿನೂ ತಪ್ಪಲ್ರಿ, ಸರಿಯನ್ರಿ. ಲೈಕನ್ನು ಮಾಡಿ, ಡಿಸ್ಲೈಕನ್ನು ಮಾಡಿರಿ, ನೋಡ್ತಾ ಇರ್ರಿ. ಯಾಕೆಂದ್ರೆ ಶೇರ್ ಮಾಡೋ ಜೊತೆಗೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ತಾ ಬೆಳೆಸ್ತಾ ಇರಿ ಅಂತ ಹೇಳ್ತಾ H60 ನ್ಯೂಸ್ ಇರ್ತದೆ. ಸೀತಾರಾಮನ್ ಸತ್ಯದ ಕೈಗಳಲ್ಲಿ ವಂದನೆಗಳು.